ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿಡೀ ದಿನ ನಡೆದಂತಹ ಪ್ರಮುಖ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಿಜಾಬ್ ಬಾಯ್ಕಾಟ್ ಹಾಗೂ ಹಲಾಲ್ ವಿವಾದದ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಮತ್ತೊಂದು ವಿವಾದ ಭುಗಿಲೆದಿದೆ. ಟಿಪ್ಪು ಪಠ್ಯದ ಬಗ್ಗೆ ಪರ ವಿರೋಧದ ಚರ್ಚೆ ಶುರುವಾಗಿದ್ದು, ಟಿಪ್ಪು ಪಠ್ಯ ಕಡಿತಕ್ಕೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಸಚಿವ ನಾಗೇಶ್, ಟಿಪ್ಪು ಬಗ್ಗೆ ಕಪೋಲ ಕಲ್ಪಿತವಾಗಿ ಬರೆಯಲಾಗಿದೆ, ಇದನ್ನ ತೆಗೀರಿ ಅಂತ ಅಪ್ಪಚ್ಚು ರಂಜನ್ ಮನವಿ ಮಾಡಿದ್ದಾರೆ. ಹೀಗಾಗಿ ಅಸತ್ಯಗಳನ್ನ ತೆಗೆದು ಸತ್ಯವನ್ನ ಸೇರಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು. ಇನ್ನು ಇದೇ ವಿಷಯದ ಬಗ್ಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಟಿಪ್ಪು ಇತಿಹಾಸ ತಿರುಚಲು ಯಾರಿಂದಲೂ ಸಾಧ್ಯ ಇಲ್ಲ, ಹಾಗೆಯೇ ಹೊಸದಾಗಿ ಏನನ್ನು ಸೇರಿಸೋದಕ್ಕಾಗಲ್ಲ ಅಂತ ಕಿಡಿಕಾರಿದರು. ನಿನ್ನೆ ಅಪ್ಪಚ್ಚು ರಂಜನ್ ಅವರು ಟಿಪ್ಪು ಸುಲ್ತಾನ್ ಬಗ್ಗೆ ಇರುವಂಥ ಅನೇಕ ಪುಸ್ತಕಗಳನ್ನು ಕಾಪಿಯನ್ನು ಕೊಟ್ಟು, ಅದು ಬ್ರಿಟಿಷ್ ಲೈಬ್ರರಿಯಲ್ಲಿ ಇರುವಂಥ ಪುಸ್ತಕಗಳನ್ನೇ ರೆಫರ್ ಮಾಡಿ ಆ ಕಾಪಿಗಳನ್ನ ನಮಗೆ ಕೊಟ್ಟಿದ್ದಾರೆ. ಅದು ಪರಿಷ್ಕರಣಾ ಸಮಿತಿ ನಮ್ಮ ಕಮಿಟಿಗೆ ಅದನ್ನು ತಲುಪಿಸ್ಬೇಕು ಅನ್ನುವಂಥದ್ದು ಅವ್ರ ಇಚ್ಛೆ ಇದೆ. ಖಂಡಿತ ಅದನ್ನು ಡೀಟೇಲ್ ಆಗಿ ನೋಡಿ ಅಂಥೇಳಿ ಪರಿಷ್ಕರಣಾ ಸಮಿತಿಗೆ ನಾನು ಕಳಿಸುವಂಥದ್ದು. ನಿನ್ನೆ ಅಪ್ಪಚ್ಚು ರಂಜನ್ ಅವರು ಟಿಪ್ಪು ಸುಲ್ತಾನ್ ಬಗ್ಗೆ ಇರುವಂಥ ಅನೇಕ ಪುಸ್ತಕಗಳನ್ನು, ಮತ್ತು ಟಿಪ್ಪು ಕೂಡ ನಮ್ಮ ಜಿಲ್ಲೆಗೆ 30 ಬಾರಿ ಬಂದಿದ್ದಾರೆ ಅಂತ ಹೇಳೋದು ಕೂಡ ನಮ್ಗೆ ಗೊತ್ತಿದೆ. ನಮಗೆ ಇವತ್ತು ಕೂಡ ಟಿಪ್ಪು ಅಂತ ಹೇಳಿದ್ರೆ ಕೊಡಗು ಜನರಿಗೆ ಭಾಳಷ್ಟು ಆಕ್ರೋಶ ಇದೆ. ಹಲವಾರು ದೇವಸ್ಥಾನಗಳನ್ನು ಲೂಟಿ ಮಾಡಿದ್ದಾರೆ. ನಮ್ಮ ವಿರಾಜಪೇಟೆಯಲ್ಲಿ ಚರ್ಚಿನೂ ಲೂಟಿ ಮಾಡಿದ್ದಾರೆ. ಲಂಡನ್ನಿಂದ ಒಂದು ಲೈಬ್ರರಿಯಿಂದ ಒಂದು ಬುಕ್ಕನ್ನು ತರಿಸುವಂಥ ವ್ಯವಸ್ಥೆ ಮಾಡಿದೆ. ಅದನ್ನು ವಿಲಿಯಂ ಕ್ರಿಕ್ ಪ್ಯಾಟ್ರಿಕ್ ಅಂತ ಹೇಳೋರು ಬರೆದಿದ್ದಾರೆ. ಅದೊಂದು 1500 ಪೇಜ್ಗಿಂತ ಹೆಚ್ಚಿದೆ. ನಾವು ನೋಡ್ರಿ, ನೀವು ಬೇಕು ಅಂತ ಈ ದೇಶನ ಧರ್ಮದ ಆಧಾರದ ಮೇಲೆ ಒಡೆದು ಎಲ್ಲರೂ ಕೂಡ ಬದುಕಿನಲ್ಲಿ ಹೊಟ್ಟೆಗೋಸ್ಕರ ಊಟ, ವ್ಯಾಪಾರ, ವಹಿವಾಟಿಗೂ ಕೂಡ ಈ ಸರ್ಕಾರ ಇದಕ್ಕೆ ಪ್ರಚೋದನೆ ಕೊಟ್ಟು ಅವ್ರ ಮೇಲೆ ಒಂದು ಧರ್ಮಕ್ಕೆ ಗುರಿಯಾಗಿಟ್ಕೊಂಡು ಮಾಡ್ತಾ ಇದೆಯಲ್ಲ, ಇಡೀ ದೇಶಕ್ಕೆ ಇದು ದೊಡ್ಡ ಮಾರ್ಗ ಅನ್ನೋದನ್ನ ಯಾರು ಕೂಡ ಮರಿಬಾರ್ದು. ಬೇಡ, ಅದನ್ನ ಚರ್ಚೆ ಮಾಡೋದು ಬೇಡ. ವಿಲ್ ಗೋ ಟು ದಿ ಹಿಸ್ಟರಿ. ಇದೇ ಟಿಪ್ಪು ಸುಲ್ತಾನ್ ಕೇವಲ ಕೊಡವರ ಹತ್ಯೆ ಅಷ್ಟೇ ಮಾಡಲಿಲ್ಲ, ಭಾಗಮಂಡಲ ದೇವಸ್ಥಾನದ ಮೇಲೂ ದಾಳಿ ಮಾಡಿ ಭಂಗಟೇಶ್ವರ ದೇವಸ್ಥಾನವನ್ನ ಭಗ್ನಗೊಳಿಸಿದ್ದಾರೆ ಅಂತ ಅರ್ಚಕ ಹರೀಶ್ ಭಟ್ ಹೇಳಿದ್ದಾರೆ. ಅಲ್ಲದೆ ಟಿಪ್ಪು ದುಷ್ಕೃತ್ಯಕ್ಕೆ ದೇಗುಲದಲ್ಲಿರುವ ಭಗ್ನಗೊಂಡ ಆನೆ ವಿಗ್ರಹಗಳೇ ಅದಕ್ಕೆ ಸಾಕ್ಷಿ ಅಂತ ಭಾಗಮಂಡಲ ಪ್ರಧಾನ ಅರ್ಚಕ ಹರೀಶ್ ಭಟ್ ಹೇಳಿದರು. ಟಿಪ್ಪು ಇಲ್ಲಿ ಬಂದು ದಾಳಿ ಮಾಡಿದಂತೆ, ಹಾಗೆ ಚಕ್ರಕೋಟೆ ಅಂತೇಳಿ ಅಲ್ಲಿ ಸಂಗಮದಲ್ಲಿ ಒಂದು ಕೋಟೆ ಇದೆ, ಅಲ್ಲಿಂದ ದಾಳಿ ಮಾಡಿದಂತೆ ಬಂದುಬಿಟ್ಟು ಒಳಗೆ ನುಗ್ಗಿಬಿಟ್ಟು ಈ ತುಂಬಿಕೈಯನ್ನು ಎರಡನ್ನು ಎಲ್ಲೆಲ್ಲ ಅವನಿಗೆ ಕಣ್ಣಿಗೆ ಗೋಚಿದೆ ಎಲ್ಲ ಕಟ್ಟು ಮಾಡಿಕೊಂಡು ಹೋಗುದು. ಅಂದರೆ ಪುಣ್ಯಕ್ಷೇತ್ರವನ್ನು ಉಳಿಸಬಾರದು ಅಂತೇಳಿ ಆ ಕಾಲದಿಂದಲೇ ನಾಶ ಮಾಡಿಕೊಂಡು ಬಂದಿದ್ದಾರೆ. ಈಗ ಉದಾಹರಣೆ ಕಾಶ್ಮೀರದ ಉಂಟು, ಹಾಗೆ ಉಂಟು, ಈಗ ಸತ್ಯಾಂಶಗಳೆಲ್ಲ ಹೊರಗೆ ಬರ್ತಾ ಉಂಟು, ಎಲ್ಲರಿಗೂ ಗೊತ್ತಿದ್ದಾಗ. ಆದ ಕಾರಣ ಹಿಂದೂಗಳ ಒಂದು ದೇವಾಲಯ ಪುಣ್ಯಕ್ಷೇತ್ರ ಎಲ್ಲಿ ಉಂಟು ಅಲ್ಲಿ ಸಾಧಾರಣ ಸರ್ವನಾಶ ಮಾಡಿದ್ದಾನೆ. ಈಗ ಇಲ್ಲಿ ಭಾಗಮಂಡಲಕ್ಕೆ ಪುಣ್ಯಕ್ಷೇತ್ರಕ್ಕೆ ಬಂದುಬಿಟ್ಟು ಈ 2 ಆನೆ ಮತ್ತು ದೇವಸ್ಥಾನಕ್ಕೆ ಸ್ವಲ್ಪ ಅಪಾಯ ಆಗಿದಂತೆ ಗುಂಡು ಹಾಕಿಬಿಟ್ಟು ಆರಿಸಿಬಿಟ್ಟು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಒಂದ್ ಕಡೆ ಟಿಪ್ಪು ಪಠ್ಯ ವಿವಾದ ಜೋರಾಗ್ತಾ ಇದ್ರೆ, ಇನ್ನೊಂದ್ ಕಡೆ ಸಲಾಂ ಮಂಗಳಾರತಿ ವಿರುದ್ಧ ಕೂಡ ಕೂಗು ಹೆಚ್ಚಾಗ್ತಾ ಇದೆ. ಕೊಲ್ಲೂರಿನಲ್ಲಿ ಸಲಾಂ ಮಂಗಳಾರತಿ ನಿಲ್ಲಿಸಬೇಕು ಅಂತ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗ್ರಹಿಸಿದ್ದಾರೆ. ಟಿಪ್ಪು ಸುಲ್ತಾನ್ ಹಿಂದೂ ಸಮಾಜದ ನಾಶಕ್ಕೆ ಯತ್ನಿಸಿದ್ದ, ಹೀಗಾಗಿ ಟಿಪ್ಪು ಹೆಸರಿನಲ್ಲಿ ದೇವರಿಗೆ ಪೂಜೆ ಮಾಡುವುದು ತಪ್ಪು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಷಯದ ಬಗ್ಗೆ ಮಾತನಾಡಿದ ಕೊಲ್ಲೂರು ದೇಗುಲದ ಅರ್ಚಕ ಕೆವಿ ಶ್ರೀಧರ್ ಅಡಿಗ, ಕೊಲ್ಲೂರಿನಲ್ಲಿ ಸಲಾಂ ಮಂಗಳಾರತಿ ನಡೆಯಲ್ಲ, ಮೂಕಾಂಬಿಕಾ ದೇವಿಗೆ ಪ್ರದೋಷ ಪೂಜೆ ನೆರವೇರಿಸುತ್ತಿದ್ದೀವಿ ಅಂತ ಹೇಳಿದರು. ನಮ್ಮ ಸಮಾಜವನ್ನು ನಾಶ ಮಾಡಬೇಕು ಅಂತ ಹೊರಟಂಥ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದು ದೇವರಿಗೆ ಒಂದು ಪೂಜೆ ಮಾಡೋದು, ಅದು ದೇವರಿಗೆ ಮಾಡುವಂಥ ಅಪಮಾನ. ಇದನ್ನು ಎಷ್ಟು ಬೇಗ ತೆಗೆದು ಹಾಕ್ತಾರೋ ಅಷ್ಟು ಶ್ರೇಯಸ್ಸು. ಅದು ನಾವು ಹೋಗುವಂಥವ್ರು, ಯಾಕಂದರೆ ಆ ದೇವರ ಶಕ್ತಿಯೇ ಕಡಿಮೆ ಆಗ್ತದೆ ಅಂತ ನನಗೆ ಸತ್ತಿಲ್ಲದೆ ಆಗಿ ಹೋಗಿದೆ. ಆದರೂ ಅದನ್ನು ಶೀಘ್ರ ಅದನ್ನು ತೆಗೆದು ದೇವರ ಹೆಸರಿನಲ್ಲಿ ಇನ್ನೊಂದು ಪೂಜೆ ಮಾಡಿ. ಇನ್ನು ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಿಯಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಪ್ರದೋಷ, ರಾತ್ರಿ ಅಂತ 4 ಕಾಲದಲ್ಲಿ ಧಾರ್ಮಿಕ ವಿಧಾನಗಳು ನಡೆಯುತ್ತವೆ, ಪೂಜೆಗಳು ನಡೆಯುತ್ತವೆ. ಅದರಲ್ಲಿ ಈ ಪ್ರದೋಷ ಪೂಜೆ ಎನ್ನುವಂಥದ್ದು ಹಿಂದೆ ಕರ್ಣಾಕರ್ಣಿಕೆಯಿಂದ ಕೇಳಿ ಬಂದ ಪ್ರಕಾರ ದೊರೆ ಟಿಪ್ಪು ಆ ಪೂಜೆಯಲ್ಲಿ ಭಾಗವಹಿಸಿದ್ರು. ಅವರು ಸಲಾಂ
ಗದಗ ಜಿಲ್ಲೆಯ ತೋಂಟದಾರ್ಯ ಜಾತ್ರೆಯಲ್ಲೂ ಬ್ಯಾನ್ ಮುಸ್ಲಿಂ ಸದ್ದು ಜೋರಾಗಿದೆ. ಅನ್ಯ ಧರ್ಮದ ವ್ಯಾಪಾರಸ್ಥರಿಗೆ ನಿರ್ಬಂಧ ಹೇರಬೇಕು ಅಂತ ಹಿಂದೂ ಸಂಘಟನೆಗಳು ಫೇಸ್ಬುಕ್, ವಾಟ್ಸ್ಆಪ್ನಲ್ಲಿ ಚಳವಳಿ ಶುರು ಮಾಡಿದ್ದಾರೆ. ಏಪ್ರಿಲ್ 15ರಿಂದ 1 ತಿಂಗಳ ಕಾಲ ತೋಂಟದಾರ್ಯ ಜಾತ್ರೆ ನಡೆಯಲಿದೆ. ಈ ವೇಳೆ ಮುಸ್ಲಿಂ ವ್ಯಾಪಾರಸ್ಥರಿಗೆ ಅವಕಾಶ ನೀಡಬಾರದು ಅಂತ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಅಭಿಯಾನ ಶುರು ಮಾಡಿದ್ದಾರೆ. ರಾಜ್ಯದಲ್ಲಿ ಧರ್ಮ ದಂಗಲ್ ಜೋರಾಗ್ತಿದ್ದಂತೆ ಪ್ರಗತಿಪರ ಚಿಂತಕರು ಸಹ ಎಂಟ್ರಿ ಕೊಟ್ಟಿದ್ದಾರೆ. ಹಲವು ವಿವಾದಗಳ ಬಗ್ಗೆ ಉಲ್ಲೇಖಿಸಿ ಪ್ರಗತಿಪರ ಚಿಂತಕರು ಸಿಎಂ ಬೊಮ್ಮಾಯಿಗೆ ಪತ್ರ ಬರೆದಿದ್ದಾರೆ. ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಡಿ, ಜೊತೆಗೆ ಪಠ್ಯದಲ್ಲಿ ಭಗವದ್ಗೀತೆಯನ್ನ ಕೈಬಿಡಿ. ಇಂದಿನ ಮಕ್ಕಳಿಗೆ ಭಗವದ್ಗೀತೆ ಬೇಕಿಲ್ಲ, ಸಂವಿಧಾನ ಬೇಕು. ಸಂವಿಧಾನವನ್ನ ಓದಿಸಿ ಅಂತ ಡಾಕ್ಟರ್ ಕೆ ಮರುಡ ಸಿದ್ದಪ್ಪ, ಎಸ್ಜಿ ಸಿದ್ದರಾಮಯ್ಯ, ರೆಹಮತ್ ತರೀಕೆರೆ ಸೇರಿದಂತೆ 61 ಜನ ಪ್ರಗತಿಪರ ಚಿಂತಕರು ಪತ್ರ ಬರೆದಿದ್ದಾರೆ. ಹಲಾಲ್ ಕಟ್ ಬಹಿಷ್ಕಾರ ಅಭಿಯಾನ ನಡೀತಾ ಇರೋ ಹೊತ್ತಲ್ಲೇ ಕಾಳಿಸ್ವಾಮೀಜಿ ಸಹ ಎಂಟ್ರಿ ಕೊಟ್ಟಿದ್ದಾರೆ. ಹಿಂದವಿ ಮಟನ್ ಶಾಪ್ಗೆ ಭೇಟಿ ನೀಡಿದ ಕಾಳಿಸ್ವಾಮಿ ಕಾಳಿದೇವರ ಫೋಟೋಗೆ ಪೂಜೆ ಸಲ್ಲಿಸಿ ತಾವೇ ಕೋಳಿ ಕತ್ತರಿಸಿದ್ದಾರೆ. ಈ ಮೂಲಕ ಹಲಾಲ್ ಬಾಯ್ಕಟ್ ಅಭಿಯಾನಕ್ಕೆ ಚಾಲನೆ ನೀಡಿದರು. ಹಲಾಲ್ ಕಟ್ ಹಾಗೂ ಬಾಯ್ಕಾಟ್ ಮುಸ್ಲಿಂ ವಿಷಯವಾಗಿ ರಾಜಕೀಯ ಕೆಸರೆರಚಾಟವು ಜೋರಾಗ್ತಾ ಇದೆ. ಬಾಯ್ಕಾಟ್ ಹಲಾಲ್ ಕ್ಯಾಂಪೇನ್ಗೆ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದು, ಹಲಾಲ್ ಬಹಿಷ್ಕರಿಸೋ ಹಕ್ಕು ನಮಗಿದೆ. ಹಲಾಲ್ ಅನ್ನೋದು ಒಂದು ರೀತಿಯ ಆರ್ಥಿಕ ಜಿಹಾದ್ ಅಂತ ಕಿಡಿಕಾರಿದ್ದಾರೆ. ಇನ್ನು ಬಾಯ್ಕಾಟ್ ಮುಸ್ಲಿಂ ವಿಷಯದ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಕರ್ನಾಟಕ ಶಾಂತಿಯ ತೋಟ, ಇದನ್ನ ಹಾಳು ಮಾಡಬೇಡಿ. ಬಾಯ್ಕಾಟ್ ಮುಸ್ಲಿಂ ಎನ್ನುವ ವ್ಯಕ್ತಿಗಳನ್ನ ಬಹಿಷ್ಕಾರ ಮಾಡಿ ಅಂತ ಕಿಡಿಕಾರಿದ್ದಾರೆ. ಪ್ರಾಣಿಗಳಲ್ಲೂ ಪ್ರೀತಿ ತೋರಿಸೋ ಧರ್ಮ, ಕೊಲ್ಲೋ ಧರ್ಮ ಅಲ್ಲ. ಯಾವನಾರು ಕೊಲ್ಲೋ ಧರ್ಮ ಅಂದ್ರೆ ಆ ಪಾಖಂಡಿಗೆ ಹೇಳ್ತೀನಿ, ನಿಂದು ಮತಾಂಧತೆ ಕ್ರೌರ್ಯ, ನಿನ್ ಧರ್ಮ ಅಲ್ಲ ಅಂತ ಹೇಳಬೇಕು. ನೀವು ಧರ್ಮ ಮತ್ತು ಮತಾಂಧತೆಯನ್ನು ಒಂದು ತಕ್ಕಲ್ಲಿ ತೂಗ್ತಾ ಇದ್ದೀರಿ, ಅದು ತಪ್ಪು. ಧರ್ಮ ಯಾವುದು, ಮತಾಂಧತೆ ಯಾವುದು ಅನ್ನೋದನ್ನ ಬೈಫರ್ಕೇಟ್ ಮಾಡಿ. ಯಾವುದಾದ್ರೂ ಹಿಂದೂ ದೇವಸ್ಥಾನಕ್ಕೆ ದಲಿತರ ಹೋಗಿ ಪೂಜೆ ಮಾಡಕ್ ಬಿಡ್ತೀರೇನ್ರಿ ನೀವು? ಇವತ್ತಿನ ಹೇಳ್ತಾ ಇದ್ರಲ್ಲ ಹಿಂದೂಗಳಿಗೆ, ದೇವಸ್ಥಾನ ಕಟ್ಟೋರು OBC ಅವರು, ದಲಿತರು ಕಟ್ತಾರೆ. ಆ ದೇವಸ್ಥಾನದ ಒಳಗಡೆ ಹೋಗಿ ಕೂತ್ಕೊಳ್ಳೋದು, ಆಸ್ತಿ ಹೊಡೆಯೋರು ನೀವುಗಳು, ಇದೇನು ಹೇಳ್ತೀರಲ್ಲ. ಬೆಂಗಳೂರಿನಲ್ಲಿ ಹೋಟೆಲ್ ಜಾಗ ಗುತ್ತಿಗೆಗೆ ನೀಡಿದ್ದ ಮಾಲೀಕ ಅವಧಿಗೂ ಮುನ್ನವೇ ಹೋಟೆಲ್ ಖಾಲಿ ಮಾಡಲು ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಧಮಕಿ ಜೊತೆಗೆ ಹಲ್ಲೆ ಮಾಡಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ಗೆ ಸೇರಿದ ಜಾಗವನ್ನ ರಿಯಾಜ್ ಅನ್ನೋರು ಲೀಸ್ಗೆ ಪಡೆದಿದ್ರಂತೆ. ನಂತರ ಇದೇ ರಿಯಾಜ್ ಕೃತಿಕಾ ಎಂ ಗೌಡ ಅನ್ನೋರಿಗೆ 20 ಲಕ್ಷಕ್ಕೆ 3 ವರ್ಷಕ್ಕೆ ಗುತ್ತಿಗೆ ಕೊಟ್ಟಿದ್ರು. ಆದ್ರೆ ಇನ್ನು 2 ವರ್ಷ ಬಾಕಿ ಇರುವಾಗಲೇ ಜಾಗ ಖಾಲಿ ಮಾಡಲು ಒತ್ತಾಯ ಮಾಡ್ತಿದ್ದಾರೆ ಅಂತ ಕೃತಿಕಾ ಆರೋಪ ಮಾಡ್ತಿದ್ದಾರೆ. ಆದ್ರೆ ಸರಿಯಾಗಿ ಹಣ ಪಾವತಿಸ್ತಾ ಇಲ್ಲ ಅಂತ ರಿಯಾಜ್ ಹೇಳ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈಗ ಕ್ಷಣಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಮಾರ್ಚ್ 31ಕ್ಕೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅಮಿತ್ ಶಾ ಭೇಟಿಗೂ ಮೊದಲೇ ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದು, ಮೊದಲು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಲಿದ್ದಾರೆ. ನಂತರ ಏಪ್ರಿಲ್ 1ರಂದು ಚುನಾವಣೆ ಸಿದ್ಧತೆ, ಪಕ್ಷ ಸಂಘಟನೆ ಬಗ್ಗೆ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸ್ವಾಮೀಜಿಗಳ ಜನ್ಮದಿನದ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಭಾಗವಹಿಸುತ್ತಿದ್ದಾರೆ. ನಂತರ ಬಿಬಿಎಂಪಿ ವ್ಯಾಪ್ತಿಯ ನಾಯಕರ ಸಭೆಯಲ್ಲೂ ಹಾಜರಾಗಲಿದ್ದಾರೆ ಅಂತ ಹೇಳಿದರು. 2023ರ ಚುನಾವಣೆ ಹಿನ್ನೆಲೆ ಮೈಸೂರಿನಲ್ಲಿ ರಾಜಕೀಯ ವಿದ್ಯಮಾನಗಳು ಗರಿಗೆದರಿದೆ. ಈಗಾಗಲೇ ಜೆಡಿಎಸ್ನಿಂದ ದೂರ ಉಳಿದಿರುವ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಮನವೊಲಿಕೆ ವಿಫಲ ಹಿನ್ನೆಲೆಯಲ್ಲಿ ಅಖಾಡಕ್ಕೆ ನಿಖಿಲ್ ಕುಮಾರಸ್ವಾಮಿ ಧುಮುಕ್ತಿದ್ದಾರೆ. ಜಿಟಿಡಿ ಕಾಂಗ್ರೆಸ್ ಸೇರ್ಪಡೆ ಖಚಿತ ಬೆನ್ನಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಖಿಲ್ ಸಂಚಾರ ಆರಂಭಿಸಲಿದ್ದಾರೆ. ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ನಿಖಿಲ್ ಪ್ಲಾನ್ ಮಾಡಿದ್ದು, ಹೂಟಗಳ್ಳಿ ಸ್ಥಳೀಯ ಮುಖಂಡರು ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಿ ಚಾಮುಂಡೇಶ್ವರಿಯಲ್ಲಿ ಜೆಡಿಎಸ್ ತನ್ನ ಕ್ಷೇತ್ರ ಉಳಿಸಿಕೊಳ್ಳಲು ಕಾರ್ಯತಂತ್ರ ರೂಪಿಸಲಿದ್ದಾರೆ. ವಿಧಾನ ಪರಿಷತ್ನಲ್ಲಿ ನಿಯಮ 332 ಕರಾವಳಿ ಭಾಗದ ಕಂಬಳ ಕ್ರೀಡೆ ಬಗ್ಗೆ ಚರ್ಚೆ ಮಾಡಲಾಗಿದೆ. ಕಂಬಳಕ್ಕೆ ಸರಿಯಾದ ಪ್ರೋತ್ಸಾಹವಿಲ್ಲದೆ ಅಸ್ತಿತ್ವ ಕಳ್ಕೊಳ್ತಾ ಇದೆ ಅಂತ ಪ್ರಸ್ತಾಪಿಸಿದ ಮಂಜುನಾಥ್ ಭಂಡಾರಿ, ಹೊಯ್ಸಳರ ಕಾಲದಲ್ಲಿ ಯುದ್ಧಕ್ಕೆ ಕೋಣಗಳನ್ನು ಬಳಸಲಾಗ್ತಾ ಇತ್ತು. ಕಂಬಳದ ಕೋಣಗಳನ್ನು ಸಾಕೋದು ಗೌರವ ಘನತೆಯ ವಿಚಾರವಾಗಿತ್ತು. ಕಂಬಳಕ್ಕೆ ಸರ್ಕಾರದ ನೆರವು ಬೇಕಾಗಿದೆ. ಸದಾನಂದ ಗೌಡರು 1 ಕೋಟಿ ರೂಪಾಯಿ ಕಂಬಳಕ್ಕಿಟ್ಟಿದ್ರು, ಈ ಹಣವೂ ಪೂರ್ಣ ಖರ್ಚಾಗಿಲ್ಲ. ಸಾಂಪ್ರದಾಯಿಕ ಕಂಬಳಗಳು ನಡೀಲೇಬೇಕು. ಈ ಕಂಬಳಕ್ಕೆ ಸರ್ಕಾರದ ಸಹಾಯಧನ ಬೇಕು. ಕಂಬಳದವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು ಅಂತ ಮನವಿ ಮಾಡಿದರು. ದೇವನಹಳ್ಳಿ ಸರ್ಕಾರಿ ಭೂ ಒತ್ತುವರಿ ಫಿಲ್ಟರ್ ಮರಳು ದಂಧೆ ಪ್ರಕರಣ ಎಸ್ಐಟಿಗೆ ವಹಿಸುವುದಾಗಿ ವಿಧಾನ ಪರಿಷತ್ನಲ್ಲಿ ಸಚಿವ ಅಶೋಕ್ ಹೇಳಿದ್ದಾರೆ. ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ತೈಲಗೆರೆ ಗ್ರಾಮದಲ್ಲಿ ಗೋಮಾಳ ಜಮೀನು ಒತ್ತುವರಿ ಮತ್ತು
ಫಿಲ್ಟರ್ ಮರಳು ದಂಧೆ ಪ್ರಕರಣ ಕುರಿತು ವಿಶೇಷ ತನಿಖಾ ತಂಡದಿಂದ ತನಿಖೆ ನಡೆಸಲಾಗ್ತಾ ಇದೆ. ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ತೈಲಗೆರೆ ಗ್ರಾಮದಲ್ಲಿ 211 ಎಕರೆ ಗೋಮಾಳಿ ಭೂಮಿ ಇದೆ. ಇದರಲ್ಲಿ ಕೆಲವರಿಗೆ ಜಮೀನು ಮಂಜೂರು ಮಾಡಲಾಗಿದೆ, ಆದರೆ ಅದು ಅನುಮಾನಾಸ್ಪದವಾಗಿದೆ. ಆದ್ದರಿಂದ ಎಸ್ಐಟಿ ತನಿಖೆಗೆ ವಹಿಸಲಾಗುತ್ತೆ ಅಂತ ಅಶೋಕ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ವಿದ್ಯಾರ್ಥಿಗಳಿಗೆ ಸಿದ್ದು ಪಾಠ ಮಾಡಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಊಟ ಮುಗಿಸಿಕೊಂಡು ಬರುವಾಗ ಚಿತ್ರದುರ್ಗ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ಎದುರಾಗಿದ್ದಾರೆ. ಈ ವೇಳೆ ಸಿದ್ದರಾಮಯ್ಯ ವಿದ್ಯಾರ್ಥಿಗಳಿಗೆ ಅಸೆಂಬ್ಲಿ ಕೌನ್ಸಿಲ್ ಬಗ್ಗೆ, ಕಾನೂನು ರಚನೆಯ ಬಗ್ಗೆ ಹಾಗೂ ಬಜೆಟ್ ಬಗ್ಗೆಯೂ ವಿವರಣೆ ನೀಡಿದ್ದಾರೆ. ಸಚಿವ ಈಶ್ವರಪ್ಪ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತ ಬೆಳಗಾವಿಯಲ್ಲಿ ಎಎಪಿ ಮುಖಂಡ ರಾಜೀವ್ ಟೋಪಣ್ಣನವರ್ ಆಗ್ರಹಿಸಿದ್ದಾರೆ. ಈಶ್ವರಪ್ಪನವರು ರಾಜೀನಾಮೆ ಕೊಡಬೇಕು. ಕೆಲ ದಿನಗಳ ಹಿಂದೆಯೇ ಈಶ್ವರಪ್ಪನವರು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡುವ ರೀತಿ ಹೇಳಿಕೆ ಕೊಟ್ಟರು. ವರ್ಕ್ ಆರ್ಡರ್ ಇಲ್ಲದೆ ಕೆಲಸ ಮಾಡಲು ಗುತ್ತಿಗೆದಾರರಿಗೆ ಹೇಳ್ತಾರೆ. 40% ಕಮಿಷನ್ ಕೇಳ್ತಾರೆ. ಅಂದ್ರೆ ಕಳಪೆ ಕಾಮಗಾರಿ ಆಗುವುದು ಗ್ಯಾರಂಟಿ. ನಮ್ಮಲ್ಲಿ ಬ್ರಿಟಿಷರು ಮಾಡಿದ ಸೇತುವೆಗಳು ಇನ್ನೂ ಇವೆ, ಆದರೆ ಬಿಜೆಪಿ ಸರ್ಕಾರದಲ್ಲಿ ಮಾಡಿದ ರಸ್ತೆಗಳು 3 ತಿಂಗಳಲ್ಲಿ ಹಾಳಾಗಿ ಹೋಗ್ತವೆ. ಬೊಮ್ಮಾಯಿ ಅವರು ಉತ್ತರ ಕರ್ನಾಟಕದವರು ಏನಾದರೂ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆಗಳು ಇತ್ತು, ಆದರೆ ಅದು ಹುಸಿಯಾಗಿದೆ. ಸಿಎಂ ಆಫೀಸ್ನಲ್ಲಿ ಅಧಿಕಾರಿಗಳು ಸರಿಯಾಗಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಹಲಾಲ್ ವಿರುದ್ಧ ಹೋರಾಟ ವಿಚಾರದಲ್ಲಿ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ. ಹಲಾಲ್ ವಿರುದ್ಧ ಹಿಂದೂ ಸಂಘಟನೆಗಳ ಹೋರಾಟ ಸ್ವಾಗತಾರ್ಹ. ಹಿಂದೂಗಳು ಯಾವುದೇ ಕಾರಣಕ್ಕೂ ಮುಸ್ಲಿಮರ ಹಲಾಲ್ ಅಂಗಡಿಗೆ ಹೋಗಿ ಮಾಂಸ ಖರೀದಿಸಬಾರದು. ಹಲಾಲ್ ಅಂಗಡಿಯಲ್ಲಿ ಮಾಂಸ ಖರೀದಿಸಿದರೆ ಹಿಂದೂ ವಿರೋಧಿಗಳ ಶಕ್ತಿ ಕೈ ಬಲಪಡಿಸಿದಂತಾಗುತ್ತೆ. ಹಲಾಲ್ಗೂ ಹಿಂದೂಗಳಿಗೂ ಯಾವುದೇ ಸಂಬಂಧ ಇಲ್ಲ. ಹಿಂದೂ ಸಂಘಟನೆಗಳ ಹೋರಾಟಕ್ಕೆ ಶ್ರೀರಾಮ್ ಸೇನೆ ಬೆಂಬಲ ನೀಡುತ್ತೆ ಅಂತ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಆಂದೋಲಾದ ಕರುಣೇಶ್ವರ ಮಠದ ಪೀಠಾಧಿಪತಿ ಸಿದ್ದಲಿಂಗ ಸ್ವಾಮೀಜಿ ಹೇಳಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ. ಕಾಡಾನೆಗಳು ಆಹಾರ ಅರಸಿ ಗ್ರಾಮಗಳೊಳಗೆ ಬರ್ತಾ ಇದೆ. ಕಾಡಾನೆಗಳಿಗೆ ಬಾಳೆಹಣ್ಣು, ಕಬ್ಬು ಇತ್ಯಾದಿ ಆಹಾರ ಎಸೆದು ಅಪಾಯಕ್ಕೆ ಆಹ್ವಾನ ನೀಡುತ್ತಿದ್ದಾರೆ ಅಲ್ಲಿನ ಅರಣ್ಯ ಗ್ರಾಮಸ್ಥರು. ಅರಣ್ಯ ಇಲಾಖೆ ಸಿಬ್ಬಂದಿ ಆಹಾರ ನೀಡದಂತೆ ಮನವಿ ಮಾಡ್ತಾ ಇದ್ರು, ಕ್ಯಾರೆ ಅಂತ ಇಲ್ಲ. ಕೊಂಚ ಯಾಮಾರಿದ್ರು ಕಾಡಾನೆ ದಾಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಬಳ್ಳಾರಿಯಲ್ಲಿ ಬೇಸಿಗೆ ಎಂದು 10 ದಿನಕ್ಕೊಮ್ಮೆ ನೀರು ಬಿಡಲಾಗ್ತಾ ಇದೆ. ಜನಕ್ಕೆ ನೀರು ಬಿಡಲು ಲೆಕ್ಕಾಚಾರ ಹಾಕ್ತಿದ್ದಾರೆ ಅಧಿಕಾರಿಗಳು. ವಾಟರ್ ಟ್ಯಾಂಕ್ ತುಂಬಿ ಹರಿದ್ರೂ ಕೇರ್ ಮಾಡ್ತಾ ಇಲ್ಲ. ಬಳ್ಳಾರಿ ಮಹಾನಗರ ಪಾಲಿಕೆ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ. ಎಂಜಿ ರಸ್ತೆಯ ರಾಮಯ್ಯ ಕಾಲೋನಿ ಪಾರ್ಕ್ ಬಳಿ ಇರುವ ವಾಟರ್ ಟ್ಯಾಂಕ್ನಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಟ್ಯಾಂಕ್ ತುಂಬಿ ಓವರ್ಫ್ಲೋ ಆಗಿದೆ. ವಾಟರ್ ಓವರ್ಫ್ಲೋನಿಂದ ಪಾರ್ಕ್ ತುಂಬಾ ನೀರು ತುಂಬಿಕೊಂಡಿದ್ದು ರಸ್ತೆಯುದ್ದಕ್ಕೂ ನೀರು ವ್ಯರ್ಥವಾಗಿದೆ. ಕೊಪ್ಪಳದಲ್ಲಿ ಕೇಂದ್ರದ ಕಾರ್ಮಿಕ ನೀತಿಗೆ ವಿರೋಧಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ನೀಡಿ ಪ್ರತಿಭಟನೆ ನಡೆಸ್ತಾ ಇವೆ. ಅಂಗನವಾಡಿ, ಆಶಾ, ಬಿಸಿಯೂಟ ತಯಾರಕರು, ಗ್ರಾಮ ಪಂಚಾಯತ್ ನೌಕರರು, ಪೌರ ಕಾರ್ಮಿಕ ಸಂಘಟನೆಗಳು, ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿವೆ. ಸಾವಿರಾರು ಕಾರ್ಮಿಕರು ತಾಲೂಕು ಕ್ರೀಡಾಂಗಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನ್ಯಾಯಾಲಯ ಎದುರು ವಕೀಲರು ಗಲಾಟೆ ನಡೆದಿದೆ. ವಕೀಲೆ ವೆನಿಲಾ ಹಾಗೂ ಬಾಬು ಎನ್ನುವವರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ವಕೀಲೆ ವೆನಿಲಾ ಬಾಬು ಮೇಲೆ ಚೇರ್ಗಳನ್ನು ಎಸೆದು ಹಲ್ಲೆಗೆ ಯತ್ನಿಸಿದ್ದಾರೆ. ರಸ್ತೆ ಬದಿ ವಕೀಲರ ಮಧ್ಯೆಯ ಗಲಾಟೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇಬ್ಬರ ಮಧ್ಯೆಯ ಗಲಾಟೆಗೆ ಕಾರಣ ತಿಳಿದು ಬಂದಿಲ್ಲ. ರಾಬರ್ಟ್ಸನ್ ಪೇಟೆ ಪೊಲೀಸರು ಸ್ಥಳಕ್ಕಾಗಮಿಸಿ ಇಬ್ಬರನ್ನು ಸಮಾಧಾನಪಡಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ಸಾರಿಗೆ ಸಚಿವ ಶ್ರೀರಾಮುಲು ಕ್ಷೇತ್ರದಲ್ಲೇ ಬಸ್ಗಾಗಿ ಪರದಾಡ್ತಾ ಇದ್ದ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದ ಹಳ್ಳಿಗಳಲ್ಲಿ ಸರ್ಕಾರಿ ಬಸ್ ಸೇವೆ ಇಲ್ಲದೆ ಜನ ಪರದಾಡ್ತಿದ್ರು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡ್ತಿದ್ದಂತೆ ಸ್ವತಃ ಸಚಿವ ಶ್ರೀರಾಮುಲು ಬಸ್ ಸಂಚಾರ ಆರಂಭಿಸುವುದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬೊಮ್ಮಂಡಹಳ್ಳಿ ಸುತ್ತಮುತ್ತಲಿನ ಜನ ಕಸದ ಸಮಸ್ಯೆಯಿಂದ ಕಂಗಾಲಾಗಿದ್ದಾರೆ. ರಾತ್ರೋರಾತ್ರಿ ಕೈಗಾರಿಕೆಗಳ ಕೆಮಿಕಲ್ ತ್ಯಾಜ್ಯವನ್ನು ತಂದು ಸುರಿತಾ ಇರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಹೋಗ್ತಿದ್ದಾರೆ. ಬೆಳಗಾವಿ ಮಹಾನಗರದಲ್ಲೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಹಲವು ಬಡಾವಣೆಗಳಲ್ಲಿ 10 ರಿಂದ 12 ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ರಾಕಸಕೊಪ್ಪ ಹಿಡಕಲ್ ಜಲಾಶಯದಲ್ಲಿ ಸಾಕಷ್ಟು ನೀರಿದೆ. ಆದರೂ ಸಹ ನೀರಿನ ಪೂರೈಕೆಗೆ ಗುತ್ತಿಗೆ ಪಡೆದಿರೋ L&T ಕಂಪನಿ ಸರಿಯಾಗಿ ಸರಬರಾಜು ಮಾಡ್ತಾ ಇಲ್ಲ ಅಂತ ಜನ ಆರೋಪ ಮಾಡ್ತಿದ್ದಾರೆ.
ಮಿಲಿಟರಿ ಉಪಕರಣ ಮತ್ತು ತೈಲ ಖರೀದಿಗೆ ಸಂಬಂಧಿಸಿದ ಪಾವತಿ ವ್ಯವಸ್ಥೆ ಕುರಿತು ಚರ್ಚಿಸಲು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್ ಈ ವಾರ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಇನ್ನುಳಿದ ಪ್ರಮುಖ 5 ಸುದ್ದಿ ನೋಡೋಣ. ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಖ್ಯಾತ ನಟ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ್ದಾರೆ. ಕ್ಷೇತ್ರದಲ್ಲಿ ಆಶ್ಲೇಷ ಬಲಿಪೂಜೆ ಆದಿ ಸುಬ್ರಹ್ಮಣ್ಯ ಹುತ್ತಕ್ಕೆ ವಸ್ತ್ರ ಸಮರ್ಪಿಸಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿ ಇಂದಿಗೆ 5 ತಿಂಗಳಾಗಿದೆ. ಹೀಗಾಗಿ ದೊಡ್ಡಮನೆ ಕುಟುಂಬಸ್ಥರು ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಸಹ ಅಪ್ಪು ಸಮಾಧಿಗೆ ಭೇಟಿ ನೀಡಿ ನಮನ ಮಾಡಿದರು. ಡೈರೆಕ್ಟರ್ ನಿಮ್ಮ ಫೋಟೋ ಇಲ್ರಿ?